ಮುತ್ತಪ್ಪರೈ ಪುತ್ರನ ಮೇಲೆ ಆದ ದಾಳಿಯ ಪ್ರಕರಣದಲ್ಲಿ ಮುತ್ತಪ್ಪರೈ ಎರಡನೇ ಪತ್ನಿ ಅನುರಾಧಾಗೆ ಸದ್ಯಕ್ಕೆ ರಿಲೀಫ್. ಮಾಜಿ ಡಾನ್ ಮುತ್ತಪ್ಪರೈ ಪುತ್ರ ರಿಕ್ಕಿ ಕೊಲೆಗೆ ಯತ್ನ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುತ್ತಪ್ಪರೈ ಎರಡನೇ ಪತ್ನಿಯ ವಿರುದ್ಧ ಆರೋಪ ಕೇಳಿಬಂದಿತ್ತು. ಈಗ ಸದ್ಯಕ್ಕೆ ಅನುರಾಧಾಗೆ ರಿಲೀಫ್ ಸಿಗ್ತಾ ಇದೆ. ಹೈಕೋರ್ಟ್ ಅನುರಾಧಾಗೆ ರಿಲೀಫ್ ಕೊಟ್ಟಿದೆ. ಪ್ರಕರಣ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಅನುರಾಧಾ ಪರ ವಕೀಲ ವೆಂಕಟೇಶ್ ಅರಬಟ್ಟಿ ವಾದ ಮಾಡಿದ್ರು. ವಿನಾಕಾರಣ ಪ್ರಕರಣದಲ್ಲಿ ಅನುರಾಧಾ ಹೆಸರನ್ನು ತರಲಾಗಿದೆ. ಆಸ್ತಿ ವಿವಾದ 6 ತಿಂಗಳ ಹಿಂದೆ ಇತ್ಯರ್ಥ ಆಗಿದೆ. ಏಪ್ರಿಲ್ 14ರಂದೇ ಪುತ್ರಿಯೊಂದಿಗೆ ಅವರು ಯುರೋಪ್ಗೆ ತೆರಳಿದ್ದಾರೆ. ಈ ಕೊಲೆ ಯತ್ನ ಕೇಸ್ಗೂ ಅನುರಾಧಾ ಅವರಿಗೂ ಸಂಬಂಧ ಇಲ್ಲ ಅಂತ ಅನುರಾಧಾ ಪರ ವಕೀಲರು ವಾದ ಮಾಡಿದ್ರು. ಅನುರಾಧಾ ಪರ ವೆಂಕಟೇಶ್ ಅರಬಟ್ಟಿ ವಕೀಲರು ವಾದ ಮಾಡಿದ್ರು. ಬಲವಂತದ ಕ್ರಮ ಕೈಗೊಳ್ಳಬೇಡಿ ಅಂತ ಈಗ ಹೈಕೋರ್ಟ್ ಮಧ್ಯಂತರ ಆದೇಶ ಕೊಟ್ಟ ಹಿನ್ನೆಲೆಯಲ್ಲಿ ರಿಲೀಫ್ ಸಿಕ್ಕಿದೆ ಮುತ್ತಪ್ಪರೈ ಎರಡನೇ ಪತ್ನಿಗೆ. ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ಅವರಿದ್ದಂತಹ ಪೀಠ ಈ ಸೂಚನೆಯನ್ನ ಕೊಟ್ಟಿದೆ. ಸದ್ಯಕ್ಕೆ ಅನುರಾಧಾಗೆ ರಿಲೀಫ್. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ ಬಿ ದ ಬಾಸ್. ಪ್ರಕರಣ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು ಅನುರಾಧಾ. ಈಗ ಬಲವಂತದ ಕ್ರಮವನ್ನು ಕೈಗೊಳ್ಳೋ ಹಾಗಿಲ್ಲ ಅಂತ ಹೈಕೋರ್ಟ್ ಮಧ್ಯಂತರದ ಆದೇಶವನ್ನ ನೀಡಿದೆ. ಮನೆಯಿಂದ ಹೊರಬರ್ತಾ ಇದ್ದಂತಹ ಸಂದರ್ಭದಲ್ಲೇ ಮುತ್ತಪ್ಪರೈಯವರ ಪುತ್ರ ರಿಕ್ಕಿ ರೈ ಮೇಲೆ ದಾಳಿಯಾಗಿತ್ತು. ಗಾಯಗೊಂಡು ಚಿಕಿತ್ಸೆ ಪಡೆದಿದ್ದಾರೆ. ಈ ಪ್ರಕರಣದಲ್ಲಿ ಯಾರ ಮೇಲೆ ಸಂಶಯ ಅನ್ನೋದ್ರ ಬಗ್ಗೆ ತನಿಖೆ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದೆಡೆ ಮುತ್ತಪ್ಪರೈ ಕುಟುಂಬಸ್ಥರು ಜೊತೆಗೆ ಗನ್ಮ್ಯಾನ್, ಮುತ್ತಪ್ಪರೈಯ ಪುತ್ರನ ಗನ್ಮ್ಯಾನ್ಗಳು ಆರೋಪಿಸಿರುವಂಥದ್ದು ಅನುರಾಧಾ ಅವರ ಮೇಲೆ. ಅನುರಾಧಾ ಅವರು ಪ್ರಕರಣವನ್ನು ರದ್ದು ಕೋರಿ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಆ ಅರ್ಜಿಗೆ ಈಗ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರಿದ್ದಂತಹ ಪೀಠ ಮಧ್ಯಂತರ ಆದೇಶ ಕೊಟ್ಟಿದೆ. ಅನುರಾಧಾ ಅವರ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಈ ಆದೇಶ ಹೊರಬಿದ್ದಿದೆ. ಅನುರಾಧಾ ಸದ್ಯ ವಿದೇಶದಲ್ಲಿದ್ದಾರೆ.